ಅಧಿಕಾರ ಬಿಟ್ಟುಕೊಡೋದಕ್ಕೆ ರೆಡಿಯಾದ್ರ ಸಿದ್ದರಾಮಯ್ಯ. ಡಿಕೆ ಬ್ರದರ್ಸ್ ಹೈಕಮಾಂಡ್ ಭೇಟಿ ಬೆನ್ನಲ್ಲೇ ಸಿದ್ದು ಆಪ್ತರೂ ದೌಡು. ಅಲ್ಲಿ ದಾಳ, ಇಲ್ಲಿ ರಣತಂತ್ರ. ಆಪ್ತರ ಮೂಲಕ ಸಿದ್ದರಾಮಯ್ಯ ಹೂಡಿದ್ರ ಬಾಣ. ಕುರ್ಚಿ ವಿಚಾರ ರಾಹುಲ್ ಮೇಲೆಯೇ ಭಾರ. ಹೈಕಮಾಂಡ್ ಅನ್ನೇ ಇಕ್ಕಟ್ಟಿಗೆ ಸಿಲುಕಿಸಿದ್ರ ಸಿದ್ದು. ಅವರು ಚೀಫ್ ಮಿನಿಸ್ಟರ್ ಈಸ್ ಇನ್ ದ ಓಪನ್ ಮೈಂಡ್. ಹೈಕಮಾಂಡು ರಾಹುಲ್ ಗಾಂಧಿ ಅವರು ಏನು ಸೂಚನೆ ಕೊಡ್ತಾರೆ, ಸೂಚನೆಯಂತೆ ನಾನು ನಡೀತೀನಿ, ಆ ಸೂಚನೆ ಪಾಲನೆ ಮಾಡ್ತೀನಿ. ಚೀಫ್ ಮಿನಿಸ್ಟರ್ ಮನಸ್ಥಿತಿ, ಹೈಕಮಾಂಡ್ಸ್ ಏನು ರಾಹುಲ್ ಗಾಂಧಿ ಅವರು ಏನು ನಿರ್ದೇಶನ ಕೊಡ್ತಾರೆ, ನಿರ್ದೇಶನದಂತೆ ಅಧಿಕಾರ ತ್ಯಾಗ ಮಾಡೋಕ್ಕೂ ಸಿದ್ಧ ಇದ್ದಾರೆ. ನಾವು ಅದು ಬದ್ಧ. ದಲಿತ ಮುಖ್ಯಮಂತ್ರಿ ಆಗಬೇಕು ಅಂತಕ್ಕಂಥದ್ದು ನಾನು ಬದ್ಧ. ಎಲ್ಲರೂ ಬದಲಾಗಬೇಕು. ಯಾವ ಮಂತ್ರಿಗಳು ಬದಲಾಗಬೇಕು ಅಂತ ಅಂದಾಗ ಪಕ್ಷದ ಸಾರಥ್ಯನೂ ಯಾಕೆ ಬದಲಾಗಬಾರ್ದು? ಎಲ್ಲದಕ್ಕೂ ಆದಷ್ಟು ಶೀಘ್ರವಾಗಿ ನಮ್ಮ ಹೈಕಮಾಂಡ್ನವರು ಉತ್ತರವನ್ನು ಕೊಡ್ತಾರೆ. ಹೈಕಮಾಂಡ್ನವರು ತೀರ್ಮಾನ ಮಾಡಿದ್ರೆ ಆ ತೀರ್ಮಾನ ನಾವೆಲ್ಲ ಒಪ್ಕೊಳ್ತೀವಲ್ಲ. ಯಾವುದೇ ತೀರ್ಮಾನ ಹೈಕಮಾಂಡ್ ಮಾಡಿದರೆ ಪ್ರತಿಯೊಬ್ಬ ಕಾಂಗ್ರೆಸ್ಸಿಗನೂ ಕೂಡ ಒಪ್ಕೊಳ್ತಾನೆ. ಇಷ್ಟು ದಿನ ಸಿದ್ದರಾಮಯ್ಯ ಹೇಳ್ತಾ ಇದ್ರು, ಹೈಕಮಾಂಡ್ ಹೇಳಿದಂತೆ ಕೇಳ್ತೀನಿ, ಹೈಕಮಾಂಡ್ ಹೇಳಿದ್ರೆ ಕುರ್ಚಿ ಬಿಟ್ಟು ಕೊಡ್ತೀನಿ, ಅವರು ನೀವೇ ಮುಂದುವರಿಯಿರಿ ಅಂದ್ರೆ ಪೂರ್ಣಾವಧಿ ಪೂರೈಸ್ತೀನಿ ಅಂತ ಸಿದ್ದು ಹೇಳ್ತಾ ಇದ್ರು. ಆದ್ರೆ ಅವರ ಬೆಂಬಲಿಗರು ಮಾತ್ರ ಸಿದ್ದರಾಮಯ್ಯ ಅವರೇ ಸಿಎಂ ಆಗಿ ಮುಂದುವರಿಯಬೇಕು, ಯಾವುದೇ ಕಾರಣಕ್ಕೂ ಕುರ್ಚಿ ಬಿಟ್ಟು ಕೊಡಬಾರ್ದು ಅಂತ ಹೇಳ್ತಾ ಇದ್ರು. ಆದ್ರೆ ಇದೇ ಮೊದಲ ಬಾರಿಗೆ ಸಿದ್ದು ಬೆಂಬಲಿಗರೇ ಸಿಎಂ ಕುರ್ಚಿ ಬಿಟ್ಟುಕೊಡಲು ರೆಡಿ ಅಂತ ಹೇಳಿದ್ದಾರೆ. ಕುರ್ಚಿ ಬಿಟ್ಟುಕೊಡಲು ಸಿದ್ದು ರೆಡಿ, ಆದ್ರೆ ಕಂಡೀಷನ್ ಸಪ್ಲೈ ಆಗುತ್ತಾ? ಹೈಕಮಾಂಡ್ ಮೇಲೆ ಎಲ್ಲ ಭಾರ ಸಿಎಂ ಆಪ್ತರಿಂದ ಏನಿದು ರಣತಂತ್ರ? ದಿಲ್ಲಿಯಲ್ಲಿ ದಾಳ, ಇಲ್ಲಿ ಹೊಸ ರಾಗ. ಡಿಕೆ ಬ್ರದರ್ಸ್ ವ್ಯೂಹಕ್ಕೆ ಸಿದ್ದು ಚೆಕ್ಮೇಟ್. 2023 ಮೇ 13 ಕಾಂಗ್ರೆಸ್ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದ ದಿನ. ಅಂದು ಶುರುವಾದ ಕುರ್ಚಿ ಜಗಳ ಇನ್ನೂ ಬಗೆಹರಿದಿಲ್ಲ. ಸಿದ್ದರಾಮಯ್ಯ ಸಿಎಂ ಅಂತ ಹೈಕಮಾಂಡ್ ತೀರ್ಮಾನ ಮಾಡಿದ ದಿನದಿಂದಲೂ ಅಧಿಕಾರ ಹಸ್ತಾಂತರದ ಮಾತುಗಳು ಕೇಳಿಬರ್ತಾನೇ ಇವೆ. 2.5 ವರ್ಷದ ನಂತರ ಡಿಕೆಶಿ ಸಿಎಂ ಒಪ್ಪಂದ ಆಗಿದೆ ಅಂತ ಕೆಲವರು ಮಾತಾಡ್ತಾನೇ ಇದ್ದಾರೆ. ಈಗ ಸರ್ಕಾರಕ್ಕೆ 2.5 ವರ್ಷಗಳು ಆಗಿರೋದ್ರಿಂದ ಮತ್ತೆ ಆ ಕೂಗು ಜೋರಾಗ್ತಾ ಇದೆ. ಡಿಕೆ ಬ್ರದರ್ಸ್ ಹೈಕಮಾಂಡ್ ಭೇಟಿ ಮಾಡಿ ಬಂದ ನಂತರ ಅದು ಮತ್ತಷ್ಟು ಹೆಚ್ಚಾಗಿದೆ. ಎರಡು ದಿನಗಳ ಹಿಂದಷ್ಟೇ ಡಿಕೆ ಸಹೋದರರು ದೆಹಲಿಗೆ ಹೋಗಿ ಹೈಕಮಾಂಡ್ ಭೇಟಿಯಾಗಿ ಬಂದಿದ್ರು. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಭೇಟಿಯಾಗಿದ್ದ ಬ್ರದರ್ಸ್ ಕುರ್ಚಿ ವಿಚಾರ ಇತ್ಯರ್ಥ ಆಗಬೇಕು, ರಾಹುಲ್ ಗಾಂಧಿಯನ್ನ ಭೇಟಿ ಆಗಲೇಬೇಕು ಅಂತ ಪಟ್ಟು ಹಿಡಿದಿದ್ರಂತೆ. ಅಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಶೀಘ್ರವೇ ಎಲ್ಲಾ ಸಮಸ್ಯೆ ಬಗೆಹರಿಯಲಿದೆ, ರಾಹುಲ್ ಗಾಂಧಿ ಅವರು ಸಿಗ್ತಾರೆ ಅಂತ ಹೇಳಿ ಕಳಿಸಿದ್ದಾರೆ. ಹಾಗೆ ಡಿಕೆ ಬ್ರದರ್ಸ್ ಕುರ್ಚಿಗಾಗಿ ದೆಹಲಿ ಯಾತ್ರೆ ಮಾಡಿ ಬರ್ತಾ ಇದ್ದಂತೆ ಇತ್ತ ಸಿಎಂ ಆಪ್ತರು ಅಲರ್ಟ್ ಆಗಿದ್ದಾರೆ. ಸತೀಶ್ ಜಾರಕಿಹೊಳಿ, ಮಹದೇವಪ್ಪ, ಬಸವರಾಜ ರಾಯರೆಡ್ಡಿ ದೆಹಲಿ ಫ್ಲೈಟ್ ಹತ್ತಿದ್ದಾರೆ. ಡಿಕೆಶಿ ಟೀಮ್ ದೆಹಲಿ ಯಾತ್ರೆ ಮಾಡಿದ ನಂತರ ಸಿದ್ದು ಆಪ್ತರು ಅಲರ್ಟ್ ಆಗೋದು, ಸಿದ್ದು ಪರವಾಗಿ ಬ್ಯಾಟಿಂಗ್ ಮಾಡೋದು, ಸಿದ್ದರಾಮಯ್ಯ ಅವರೇ ಸಿಎಂ ಆಗಿರಬೇಕು ಅನ್ನೋದೆಲ್ಲ ಕಳೆದ 2 ವರ್ಷಗಳಿಂದ ನಡೆದುಕೊಂಡು ಬಂದಿದೆ. ಆದರೆ ಈ ಬಾರಿ ಆ ರೀತಿ ಆಗಿಲ್ಲ. ಎಲ್ಲವೂ ಸ್ವಲ್ಪ ವಿಭಿನ್ನ ರೀತಿಯಲ್ಲಿ ನಡೀತಾ ಇದೆ. ಸಿದ್ದು ಆಪ್ತರು ಯಾರೂ ಸಹ ಈಗ ಸಿದ್ದರಾಮಯ್ಯ ಪರವಾಗಿ ಬ್ಯಾಟಿಂಗ್ ಮಾಡ್ತಾ ಇಲ್ಲ, ನಮ್ಗೆ ಅವರೇ ಸಿಎಂ ಆಗಿ ಮುಂದುವರಿಯಬೇಕು ಅಂತ ಹೇಳ್ತಾ ಇಲ್ಲ. ಕೆಲವರು ಸೈಲೆಂಟ್ ಆಗಿ ದೆಹಲಿಗೆ ಹೋಗಿ ಹೈಕಮಾಂಡ್ ಮುಂದೆ ತಮ್ಮ ವಾದ ಮಂಡಿಸ್ತಾ ಇದ್ರೆ,
ಇನ್ನೂ ಕೆಲವರು ಇಲ್ಲೇ ಇದ್ದುಕೊಂಡು ಸಿದ್ದರಾಮಯ್ಯ ಕುರ್ಚಿ ಬಿಟ್ಟುಕೊಡಲು ರೆಡಿ, ಹೈಕಮಾಂಡ್ ಹೇಳಬೇಕಷ್ಟೇ ಅಂತ ಇದ್ದಾರೆ. ರಾಜ್ಯದಲ್ಲಿ ಸರ್ಕಾರಕ್ಕೆ 2.5 ವರ್ಷಗಳು ತುಂಬಿವೆ. ಪರಿಸ್ಥಿತಿಗಳು ಬದಲಾಗ್ತಾ ಇವೆ. ಹಾಗಾಗಿ ಕಾಂಗ್ರೆಸ್ ನಾಯಕರ ಮಾತಿನ ವರಸೆಗಳು ಬದಲಾಗ್ತಾ ಇವೆ. ಇಷ್ಟು ದಿನ ಎಲ್ಲವೂ ಹೈಕಮಾಂಡ್ಗೆ ಬಿಟ್ಟಿದ್ದು ಅಂತ ಹೇಳ್ತಾ ಇದ್ದ ಡಿಕೆಶಿ ಈಗ ಹೈಕಮಾಂಡ್ ಮುಂದೆ ಹಕ್ಕೊತ್ತಾಯ ಮಾಡ್ತಾ ಇದ್ದಾರೆ. ಎಷ್ಟು ದಿನ ಸಿದ್ದರಾಮಯ್ಯ ಕುರ್ಚಿಯಿಂದ ಕೆಳಗೆ ಇಳಿಯಬಾರದು, ಅವರು ಕುರ್ಚಿ ಬಿಟ್ಟುಕೊಟ್ರೆ ಪಕ್ಷಕ್ಕೆ ಹೊಡೆತ ಅಂತ ಹೇಳ್ತಾ ಇದ್ದ ಸಿಎಂ ಆಪ್ತರು ಈಗ ಸಿದ್ದರಾಮಯ್ಯ ಕುರ್ಚಿ ಬಿಟ್ಟುಕೊಡಲು ರೆಡಿಯಾಗಿದ್ದಾರೆ. ಆದ್ರೆ ಹೈಕಮಾಂಡೇ ಹೇಳ್ತಾ ಇಲ್ಲ. ಹೈಕಮಾಂಡ್ ಹೇಳಿದ್ರೆ ಸಿಎಂ ಅದನ್ನ ಕೇಳ್ತಾರೆ ಅಂತ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ. ಅವರು ಚೀಫ್ ಮಿನಿಸ್ಟರ್ ಈಸ್ ಇನ್ ದ ಓಪನ್ ಮೈಂಡ್. ಹೈಕಮಾಂಡ್ ರಾಹುಲ್ ಗಾಂಧಿ ಅವರು ಏನ್ ಸೂಚನೆ ಕೊಡ್ತಾರೆ, ಸೂಚನೆಯಂತೆ ನಾನು ನಡೀತೀನಿ, ಆ ಸೂಚನೆ ಪಾಲನೆ ಮಾಡ್ತೀನಿ. ಆ ಪಾಲನೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ನಿಮ್ಮೆಲ್ಲರೂ ಸಹಕಾರ ಇರಬೇಕು ಅಂತಕ್ಕಂಥದ್ದು ಅವರ ಒಂದು ಅಭಿಮತ ಇದೆ. ಅವರು ಚೀಫ್ ಮಿನಿಸ್ಟರ್ ಮನಸ್ಥಿತಿ, ಹೈಕಮಾಂಡ್ ಏನು ರಾಹುಲ್ ಗಾಂಧಿ ಅವರು ಏನು ನಿರ್ದೇಶನ ಕೊಡ್ತಾರೆ, ನಿರ್ದೇಶನದಂತೆ ಅಧಿಕಾರ ತ್ಯಾಗ ಮಾಡೋಕ್ಕೂ ಸಿದ್ಧ ಇದ್ದಾರೆ, ಮತ್ತೆ ಅಧಿಕಾರದಲ್ಲಿ ಮುಂದುವರಿಯೋಕ್ಕೂ ಸಿದ್ಧ ಇದ್ದಾರೆ. ಅವ್ರ ತೀರ್ಮಾನದಂತೆ ಹೋಗ್ತಾರೆ. ನೋಡಿದ್ರಲ್ಲ, ಸಿದ್ದು ಆಪ್ತರು ಸದಾ ಸಿದ್ದರಾಮಯ್ಯ ಪರವಾಗಿ ಬ್ಯಾಟಿಂಗ್ ಮಾಡ್ತಾ ಇದ್ದಂತಹ ರಾಜಣ್ಣ ಏನು ಹೇಳಿದ್ರು ಅಂತ. ಅವರು ಕಟ್ ಅಂಡ್ ಕ್ಲಿಯರ್ ಆಗಿ ಹೇಳ್ತಾ ಇದ್ದಾರೆ, ಸಿದ್ದರಾಮಯ್ಯ ಓಪನ್ ಮೈಂಡ್ ನಲ್ಲಿದ್ದಾರೆ, ಕುರ್ಚಿ ಬಿಟ್ಟುಕೊಡಲು ರೆಡಿಯಾಗಿದ್ದಾರೆ ಅಂತ. ಸಿದ್ದರಾಮಯ್ಯ ಈಗ ಹೈಕಮಾಂಡ್ ತೀರ್ಮಾನ ಏನು ಅನ್ನೋದನ್ನ ಕಾದು ನೋಡ್ತಾ ಇದ್ದಾರಂತೆ. ಹೈಕಮಾಂಡ್ ಹೇಳಿದ್ರೆ ಅಧಿಕಾರ ತ್ಯಾಗ ಮಾಡುವುದಕ್ಕೂ ಸಿದ್ಧ, ಅಧಿಕಾರದಲ್ಲಿ ಮುಂದುವರಿಯೋದಕ್ಕೂ ಸಿದ್ಧರಿದ್ದಾರಂತೆ. ಆದ್ರೆ ಹೈಕಮಾಂಡ್ನವರೇ ಇನ್ನೂ ಏನೂ ಹೇಳಿಲ್ಲ ಅನ್ನೋ ರೀತಿ ಸಿದ್ದು ಆಪ್ತರು ಹೊಸ ದಾಳ ಉರುಳಿಸಿದ್ದಾರೆ. ರಾಜ್ಯದಲ್ಲಿ ಕುರ್ಚಿ ಗೊಂದಲ ನಿನ್ನೆ ಮೊನ್ನೆಯದ್ದಲ್ಲ, ಅಧಿಕಾರ ಸಿಕ್ಕಿದಾಗಿನಿಂದಲೂ ಇದೆ. ಹೈಕಮಾಂಡ್ ಮಾತು ಕೊಟ್ಟಿದೆ ಅಂತ ಡಿಕೆಶಿ ಬೆಂಬಲಿಗರು ಹೇಳ್ತಾ ಇದ್ರೆ, ಆ ರೀತಿ ಏನೂ ಇಲ್ಲ, ನಮಗೆ ಗೊತ್ತಿದ್ದಂತೆ ಮಾತುಕತೆ ಯಾವುದು ಆಗಿಲ್ಲ, ಯಾರೂ ಮಾತು ಕೊಟ್ಟಿಲ್ಲ ಅಂತ ಸಿದ್ದು ಬೆಂಬಲಿಗರು ಹೇಳ್ತಾ ಇದ್ರು. ಆದ್ರೆ ಆಗಿನಿಂದ ಈಗಿನವರೆಗೂ ಎಲ್ಲರೂ ಹೇಳ್ತಾ ಇರೋದು ಹೈಕಮಾಂಡ್ ಏನು ತೀರ್ಮಾನ ಮಾಡುತ್ತೋ ಅದಕ್ಕೆ ಎಲ್ಲರೂ ಬದ್ಧ ಅಂತ. ಸಿದ್ದರಾಮಯ್ಯ ಸಹ ಅದನ್ನೇ ಹೇಳ್ಕೊಂಡು ಬಂದಿದ್ದಾರೆ. ಆದ್ರೆ ಹೈಕಮಾಂಡ್ ಮಾತ್ರ ಕುರ್ಚಿ ವಿಚಾರದಲ್ಲಿ ತುಟಿ ಬಿಚ್ಚುತ್ತಾ ಇಲ್ಲ. ಎಷ್ಟೇ ಕಿತ್ತಾಟ ಆದ್ರೂ, ಎಷ್ಟೇ ಒತ್ತಾಯ ಮಾಡಿದ್ರು ಹೈಕಮಾಂಡ್ ಕುರ್ಚಿ ಬದಲಾವಣೆಗೆ ಕೈ ಹಾಕ್ತಾ ಇಲ್ಲ, ಅಧಿಕಾರ ಹಸ್ತಾಂತರ ವಿಚಾರಕ್ಕೆ ತಲೆ ಹಾಕ್ತಾ ಇಲ್ಲ. ಹೈಕಮಾಂಡ್ ಹೇಗಿದ್ರೂ ಮಾತಾಡ್ತಾ ಇಲ್ಲ. ಹಾಗಾಗಿ ಹೈಕಮಾಂಡ್ ಮೇಲೆಯೇ ಭಾರ ಹಾಕಿ ಬಿಡೋಣ ಅಂತ ಸಿದ್ದು ಮತ್ತು ಆಪ್ತರು ತೀರ್ಮಾನಿಸಿದ್ದು. ರಾಹುಲ್ ಗಾಂಧಿ ಹೇಳಿದ್ರೆ ಸಿಎಂ ಕೇಳ್ತಾರೆ, ಕುರ್ಚಿ ಬಿಟ್ಟು ಕೊಡ್ತಾರೆ. ಹೈಕಮಾಂಡ್ ಹೇಳಿದ್ದನ್ನ ಕೇಳುವುದಕ್ಕೆ ನಾವೆಲ್ಲರೂ ರೆಡಿ ಇದ್ದೀವಿ, ಹೈಕಮಾಂಡ್ ಹೇಳಿದಂತೆ ಎಲ್ಲರೂ ಕೇಳಬೇಕು ಅಂತ ಹೇಳ್ತಾ ಇದ್ದಾರೆ. ನಮ್ಮ ಪಕ್ಷದಲ್ಲಿ ಹೈಕಮಾಂಡ್ ಎಲ್ಲವನ್ನ ಗಮನಿಸಿ ಸೂಕ್ತ ತೀರ್ಮಾನ ಕೈಗೊಳ್ಳುತ್ತದೆ ಅಂತ ಸಿದ್ದು ಆಪ್ತ ಬಳಗದ ನಾಯಕರು ಹೇಳ್ತಾ ಇದ್ದಾರೆ. ಎಲ್ಲದಕ್ಕೂ ಆದಷ್ಟು ಶೀಘ್ರವಾಗಿ ನಮ್ಮ ಹೈಕಮಾಂಡ್ನವರು ಉತ್ತರವನ್ನು ಕೊಡ್ತಾರೆ. ಯಾವುದೇ ಗೊಂದಲ ಇಲ್ಲದೆ ರಾಜ್ಯದ ಜನತೆಗೆ ನಾವೇನು ಮಾತು ಕೊಟ್ಟಿದ್ದೇವೆ 23ರಲ್ಲಿ, ಅದರ ಪ್ರಕಾರ ಸರ್ಕಾರ ಅವರ ಜನರ ಸೇವೆಯನ್ನು ಮಾಡೋದಕ್ಕೆ ಕಾರ್ಯಕ್ರಮಗಳನ್ನು ಕೊಟ್ಟಿದ್ದೇವೆ. ಅವೆಲ್ಲವನ್ನು ಕೂಡ ಅನುಷ್ಠಾನ ಮಾಡ್ತೇವೆ. ನಾವು ದೆಹಲಿಗೆ ಹೋಗ್ತಾ ಇದ್ದೇವೆ ಸರ್. ನಾನು ಡೆಲ್ಲಿಗೆ ಹೋಗ್ತಾ ಇಲ್ಲ. ಈಗ ಆಗಾಗ ದಲಿತ CM ಕೂಗೋಕೆ ಕೇಳಿ ಬರ್ತಾ ಇತ್ತು. ಈಗ ಸಿದ್ದರಾಮಯ್ಯ ಅವರ ನಂತರ ಏನಾದ್ರು ಜನಾಭಿಪ್ರಾಯ, ಅವರವರ ಪ್ರೀತಿ ವಿಶ್ವಾಸಕ್ಕೆ ಅವ್ರು ಮಾತಾಡ್ತಾರೆ. ಆದರೆ ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಹೈಕಮಾಂಡ್ನವರು ಅದೆಲ್ಲವನ್ನು ಗಮನಿಸಿ ತೀರ್ಮಾನ ತಗೊಳ್ತಾರೆ. ಈಗಾಗಲೇ ಸರ್ಕಾರಕ್ಕೆ 2.5 ವರ್ಷಗಳು ಆಗಿವೆ. ಇನ್ನು ಉಳಿದಿರೋದು 2.5 ವರ್ಷ ಮಾತ್ರ. ಆದ್ರೆ ಈಗಲೇ ಬದಲಾವಣೆ ಆಗಬೇಕು ಅನ್ನೋದು DK ಶಿವಕುಮಾರ್ ಒತ್ತಾಯ. ಈಗ ಸಿಕ್ಕಿದ್ರೆ ಸಿಕ್ಕಿದಂತೆ, ಮುಂದಕ್ಕೆ ಹೋದ್ರೆ ಏನೂ ಸಿಗಲ್ಲ ಅನ್ನೋದನ್ನ ಅರ್ಥ ಮಾಡಿಕೊಂಡಿರೋ DKಶಿ ಈಗ ಸ್ವಲ್ಪ ಗಟ್ಟಿಯಾಗೆ CM ಪಟ್ಟಕ್ಕೆ ಬೇಡಿಕೆ ಇಡ್ತಾ ಇದ್ದಾರೆ. ಕೊಟ್ರೆ ಈಗಲೇ ಕೊಡಿ, ಕೊಡಲ್ಲ ಅಂದ್ರೆ ಅದನ್ನೂ ಹೇಳಿಬಿಡಿ ಅಂತ ಕೇಳ್ತಾ ಇದ್ದಾರೆ.
ಆ ಕೂಗು ಈಗ ಹೈಕಮಾಂಡ್ಗೆ ಮಾತ್ರವಲ್ಲದೆ ರಾಜ್ಯದ ಸಿದ್ದು ಆಪ್ತರಿಗೂ ಕೇಳಿಸಿದೆ. ಅದಕ್ಕೆ ಈಗ ಸಿದ್ದು ಆಪ್ತರು ಸಿಎಂ ಕುರ್ಚಿ ಬಗ್ಗೆ ಮಾತಾಡಲು ಶುರು ಮಾಡಿದ್ದಾರೆ. ದೆಹಲಿಗೆ ಹೋಗಿದ್ದೇಕೆ ಸಿದ್ದರಾಮಯ್ಯ ಆಪ್ತರು? ಹೈಕಮಾಂಡ್ ಬಳಿ ಸಿದ್ದು ಪರ ಬ್ಯಾಟಿಂಗ್ ಮಾಡಿದ್ರ ಬೆಂಬಲಿಗರು? ಇತ್ತ ದೆಹಲಿಗೆ ಹೋಗದ ಕೆಎಂ ರಾಜಣ್ಣ, ಜಿ ಪರಮೇಶ್ವರ್ ಅವರು ಕುರ್ಚಿ ವಿಚಾರವನ್ನ ಹೈಕಮಾಂಡ್ ತೀರ್ಮಾನ ಮಾಡಲಿದೆ. ಹೈಕಮಾಂಡ್ ತೀರ್ಮಾನವನ್ನ ಸಿದ್ದರಾಮಯ್ಯ ಒಪ್ಪಿಕೊಳ್ತಾರೆ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ದೆಹಲಿಗೆ ಹೋಗಿರೋ ಸಚಿವ ಸತೀಶ್ ಜಾರಕಿಹೊಳಿ, ಮಹದೇವಪ್ಪ ಸಿದ್ದರಾಮಯ್ಯ ಅವರೇ ಮುಂದುವರಿಯಬೇಕು ಅಂತ ಹೈಕಮಾಂಡ್ ಬಳಿ ಬೇಡಿಕೆ ಇಟ್ಟಿದ್ದಾರಂತೆ. ಸಾಹುಕಾರ್ ಸತೀಶ್ ಜಾರಕಿಹೊಳಿ ಈಗಾಗಲೇ ದೆಹಲಿಯಲ್ಲಿದ್ದು ಸುರ್ಜೇವಾಲಾ ಅವರನ್ನ ಭೇಟಿಯಾಗಿದ್ದಾರೆ. ಅವರ ನಂತರ ಎಚ್.ಸಿ. ಮಹದೇವಪ್ಪ ಸಹ ದೆಹಲಿಗೆ ಹೋಗಿದ್ದು ಅವರೂ ಸಹ ಸುರ್ಜೇವಾಲಾ ಬಳಿ ಮಾತುಕತೆ ನಡೆಸಿದ್ದಾರೆ. ಡಿಕೆಶಿ ಮತ್ತು ಡಿಕೆ ಸುರೇಶ್ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಭೇಟಿಯಾಗಿ ಬಂದ ಬೆನ್ನಲ್ಲೇ ಈಗ ಸಿದ್ದು ಆಪ್ತರು ಸಹ ಸುರ್ಜೇವಾಲಾ ಅವರನ್ನ ಭೇಟಿಯಾಗಿರೋದು ಕುತೂಹಲ ಕೆರಳಿಸಿದೆ. ಸೋಮವಾರ ಸತೀಶ್ ಜಾರಕಿಹೊಳಿ ದೆಹಲಿಗೆ ಹೋಗಿದ್ರು. ಈಗ ಮಹದೇವಪ್ಪ, ಬಸವರಾಜ ರಾಯರೆಡ್ಡಿ ದೆಹಲಿಗೆ ಹೋಗಿದ್ದಾರೆ. ಅಹಿಂದ ದಾಳ ಉರುಳಿಸುತ್ತಿರುವ ಸಿಎಂ ಆಪ್ತರು ಕೆಸಿ ವೇಣುಗೋಪಾಲ್ ಜೊತೆ ಚರ್ಚೆ ಮಾಡಿದ್ದಾರೆ. ಸಿದ್ದು ಕುರ್ಚಿಗೆ ಸಂಕಷ್ಟ ಬಂದಾಗೆಲ್ಲ ಅಹಿಂದ ಸಮಾವೇಶ ನಡೆಸುವ ಬೆಂಬಲಿಗರು ಈಗಲೂ ರಾಜ್ಯದಾದ್ಯಂತ ಅಹಿಂದ ಸಮಾವೇಶ ನಡೆಸಲು ಮುಂದಾಗಿದ್ದು, ಅಹಿಂದ ಸಮಾವೇಶಕ್ಕೆ ಹೈಕಮಾಂಡ್ ಬಳಿ ಗ್ರೀನ್ ಸಿಗ್ನಲ್ ಪಡೆದುಕೊಂಡು ಬರಲು ಹೋಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಅಹಿಂದ ಸಮಾವೇಶ ನಡೆದ್ರೆ ಅದರಲ್ಲೇ ಸಿದ್ದು ಶಕ್ತಿ ಪ್ರದರ್ಶನವೂ ಆಗುತ್ತೆ. ಆ ಮೂಲಕ ಸಿಎಂ ಕುರ್ಚಿ ಬದಲಾವಣೆಗೆ ಬ್ರೇಕ್ ಬೀಳಬಹುದು ಅಂತ ಸಿದ್ದು ಆಪ್ತರು ತೀರ್ಮಾನಿಸಿದ್ದಾರಂತೆ. ಸಿದ್ದರಾಮಯ್ಯ ಸಿಎಂ ಆಗಿ ಮುಂದುವರೆದ್ರೆ ದಲಿತ, ಹಿಂದುಳಿದವರು ಕಾಂಗ್ರೆಸ್ ಜೊತೆಗಿರ್ತಾರೆ. ಮುಂದಿನ ಚುನಾವಣೆಗೆ ಅವರ ನಾಯಕತ್ವ ಅನಿವಾರ್ಯ. ಅವರನ್ನ ಬಲವಂತದಿಂದ ಕೆಳಗಿಳಿಸಿದ್ರೆ ಪಕ್ಷಕ್ಕೆ ಹೊಡೆತ ಬೀಳುವ ಸಾಧ್ಯತೆ ಇದೆ. ಅವರು ಅಧಿಕಾರದಲ್ಲಿದ್ದಾಗಲೇ ಪಕ್ಷವನ್ನ ಬಲಪಡಿಸಬೇಕು ಅಂತ ಸತೀಶ್ ಮತ್ತು ಮಹದೇವಪ್ಪ ಹೈಕಮಾಂಡ್ಗೆ ಮನವರಿಕೆ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಸದ್ಯ ದೆಹಲಿಗೆ ಹೋಗಿರೋ ಸಿದ್ದರಾಮಯ್ಯ ಟೀಮ್ ಒತ್ತಾಯ ಏನು ಅಂದ್ರೆ ನಾಯಕತ್ವ ಬದಲಾವಣೆ ವಿಚಾರವನ್ನ ಕೈಬಿಡಬೇಕು. 2028ರ ಚುನಾವಣೆವರೆಗೂ ನಾಯಕತ್ವ ಬದಲಾವಣೆ ಮಾಡಬಾರದು. ಈಗ ನಾಯಕತ್ವ ಬದಲಿಸಿದ್ರೆ ಪಕ್ಷಕ್ಕೆ ಡ್ಯಾಮೇಜ್ ಆಗುತ್ತೆ. ಸಂಪುಟ ಪುನರಚಿಸಿ ಸಮರ್ಥರಿಗೆ ಅವಕಾಶ ಕೊಡಿ. ಪಕ್ಷಕ್ಕೆ ಡ್ಯಾಮೇಜ್ ಆಗದಂತೆ ಗಟ್ಟಿ ನಿರ್ಧಾರ ಕೈಗೊಳ್ಳಿ. ಅಲ್ಪಸಂಖ್ಯಾತರ ವಿಚಾರದಲ್ಲಿ ಆದ ಗೊಂದಲಕ್ಕೆ ತೆರೆ ಎಳೆಯಿರಿ ಅಂತ ಹೇಳಿದ್ದಾರಂತೆ. ಸತೀಶ್ ಜಾರಕಿಹೊಳಿ ದೆಹಲಿಗೆ ಹೋಗಿರೋ ಮುಖ್ಯ ಉದ್ದೇಶ ಅಹಿಂದ ಸಮಾವೇಶದ ಬಗ್ಗೆ ಮಾತಾಡುವುದಕ್ಕೆ. ಸಿದ್ದರಾಮಯ್ಯ ನಂತರ ಅಹಿಂದ ಲೀಡರ್ ಸತೀಶ್ ಜಾರಕಿಹೊಳಿ ಅನ್ನೋದು ಪಕ್ಕಾ ಆಗಿದ್ದು, ಅಹಿಂದ ಸಮಾವೇಶವನ್ನ ಒಗ್ಗೂಡಿಸಿ ಸಮುದಾಯಗಳು ಪಕ್ಷದ ಪರವಾಗಿ ನಿಂತುಕೊಳ್ಳುವಂತೆ ಮಾಡಲು ಸತೀಶ್ ರೆಡಿಯಾಗಿದ್ದಾರೆ. ಅದರ ಜೊತೆ ಪಕ್ಷದಲ್ಲಿ ತಮ್ಮ ಸ್ಥಾನವನ್ನೂ ಗಟ್ಟಿ ಮಾಡಿಕೊಳ್ಳಬೇಕು. ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಸಿಕ್ಕರೆ 2028ಕ್ಕೆ ಸಿಎಂ ಪಟ್ಟಕ್ಕೆ ಕ್ಲೈಮ್ ಮಾಡಬಹುದು ಅನ್ನೋದು ಸತೀಶ್ ಲೆಕ್ಕಾಚಾರ. ಅದಕ್ಕಾಗಿಯೇ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಬದಲಾವಣೆ ಮಾಡಬೇಕು ಅಂತ ಪಟ್ಟು ಹಿಡಿದಿರೋ ಸಾಹುಕಾರ್ ಅದನ್ನು ಹೈಕಮಾಂಡ್ ಬಳಿ ಪ್ರಸ್ತಾಪಿಸಿದ್ದಾರಂತೆ. ಇನ್ನು ಮಹದೇವಪ್ಪ ತಮ್ಮ ಸಚಿವ ಸ್ಥಾನವನ್ನ ಭದ್ರ ಮಾಡಿಕೊಳ್ಳಲು ಹೋಗಿರಬಹುದು ಅಂತಲೂ ಹೇಳಲಾಗ್ತಾ ಇದೆ. ಇದರ ಜೊತೆಗೆ ಮತ್ತೊಂದು ಮುಖ್ಯ ಉದ್ದೇಶ ಸಿಎಂ ಕುರ್ಚಿಯನ್ನ ಕಾಪಾಡುವುದು. ಸಿಎಂ ಕುರ್ಚಿ ಸೇಫ್ ಆಗಿದ್ರೆ ತಮ್ಮ ಕುರ್ಚಿಗಳೂ ಸೇಫ್ ಅಂತ ಭಾವಿಸಿರೋ ಸಿದ್ದು ಆಪ್ತರು ಈಗ ಸಿದ್ದರಾಮಯ್ಯ ಅವರೇ ಸಿಎಂ ಆಗಿ ಮುಂದುವರಿಯಬೇಕು ಅಂತ ವಾದ ಮಾಡ್ತಾ ಇದ್ದಾರೆ. ಹೈಕಮಾಂಡ್ ಸೂಕ್ತ ನಿರ್ಧಾರ ಕೈಗೊಳ್ಳಬೇಕು ಅಂತ ಮನವಿ ಮಾಡುತ್ತಾ ಇದ್ದಾರೆ. ಕುರ್ಚಿ ಬದಲಾವಣೆ ಮಧ್ಯೆಯೇ ದಲಿತ ಸಿಎಂ ಕೂಗು. ಸಿದ್ದರಾಮಯ್ಯ ಅವರನ್ನ ಸಿಎಂ ಸ್ಥಾನದಿಂದ ಕೆಳಗಿಳಿಸಬೇಕು ಅಂದಾಗೆಲ್ಲ ದಲಿತ ಸಿಎಂ ಕೂಗು ಸಹ ಸದ್ದು ಮಾಡುತ್ತೆ. ಈಗಾಗಲೇ ಕಾಂಗ್ರೆಸ್ನಲ್ಲಿ ದಲಿತ ಸಿಎಂ ಕೂಗು ದೊಡ್ಡ ಮಟ್ಟದಲ್ಲಿ ಎದ್ದಿದೆ. ಕಾಂಗ್ರೆಸ್ ದಲಿತರ ಹೆಸರೇಳಿಕೊಂಡು ರಾಜಕಾರಣ ಮಾಡುತ್ತಾ ಇದ್ರೂ ದಲಿತರಿಗೆ ಸಿಎಂ ಆಗುವ ಅವಕಾಶ ಕೊಟ್ಟಿಲ್ಲ ಅನ್ನೋ ಅಪವಾದ ಇದೆ. ಸಿದ್ದರಾಮಯ್ಯ ಸಹ ದಲಿತ ಸಿಎಂಗೆ ತಮ್ಮ ಸಹಮತ ಇದೆ ಅಂತ ಹೇಳಿದ್ದಾರೆ. ಈಗ ದಲಿತ ನಾಯಕರು ಸಹ ಸಿಎಂ ಬದಲಾವಣೆ ಆದ್ರೆ ದಲಿತ ನಾಯಕರಿಗೆ ಅವಕಾಶ ಸಿಗಬೇಕು ಅನ್ನೋ ಮಾತುಗಳನ್ನ ಹೇಳ್ತಾ ಇದ್ದಾರೆ.
ಹೈಕಮಾಂಡ್ ಬಳಿಯೂ ಅದೇ ಮಾತನ್ನ ಸಿದ್ದು ಆಪ್ತರು ಹೇಳ್ತಾ ಇದ್ದಾರಂತೆ. ಸಿದ್ದರಾಮಯ್ಯ ಆಪ್ತ ಕೆಎನ್ ರಾಜಣ್ಣ ಸಹ ಅದೇ ಮಾತನ್ನ ಹೇಳಿದ್ದಾರೆ. ಸಿಎಂ ಕುರ್ಚಿ ಬಿಟ್ಟುಕೊಡಲು ರೆಡಿಯಾಗಿದ್ದಾರೆ. ಹೈಕಮಾಂಡ್ ಹೇಳಿದ್ರೆ ಅವರು ಕುರ್ಚಿಯಿಂದ ಕೆಳಗಿಳಿಯುತ್ತಾರೆ. ಅದೇ ರೀತಿ ದಲಿತ ಸಿಎಂ ವಿಚಾರಕ್ಕೂ ನಾವು ಬದ್ಧವಾಗಿದ್ದೇವೆ. ರಾಜ್ಯದಲ್ಲಿ ದಲಿತ ಸಿಎಂ ಆಗಬೇಕು ಅಂತ ರಾಜಣ್ಣ ಹೇಳಿದ್ರು. ಇದೇ ವಾದವನ್ನ ಸತೀಶ್ ಮಹದೇವಪ್ಪ ಸಹ ಹೈಕಮಾಂಡ್ ಮುಂದಿಟ್ಟಿದ್ದಾರಂತೆ. ಒಂದು ವೇಳೆ ಸಿದ್ದರಾಮಯ್ಯ ಬದಲಾವಣೆ ಮಾಡಲೇಬೇಕಾದ್ರೆ ದಲಿತರನ್ನ ಸಿಎಂ ಮಾಡಿ, ದಲಿತರಿಗೂ ಅವಕಾಶ ಕೊಡಿ ಅಂತ ಕೇಳಿದ್ದಾರಂತೆ. ಹೇಳಿದ್ರಿ ಸರ್, ಸಿದ್ದರಾಮಯ್ಯ ನಂತರ ನಾವು ದಲಿತ ಮುಖ್ಯಮಂತ್ರಿ ಕ್ಲೈಮ್ ಮಾಡ್ತೀನಿ ಅಂತ ಬಹಿರಂಗವಾಗಿ ಹೇಳಿದ್ರಿ. ತಪ್ಪೇನಿದೆ, ನಾವು ಅದಕ್ಕೆ ಬದ್ಧ. ದಲಿತ ಮುಖ್ಯಮಂತ್ರಿ ಆಗಬೇಕು ಅಂತಕ್ಕಂಥ ನಾನು ಬದ್ಧ. ಪಕ್ಷದ ಸಾರಥ್ಯನೂ ಬದಲಾಗಬೇಕು ಅಂತ ಏನಾದ್ರು? ಎಲ್ಲನೂ ಬದಲಾಗಬೇಕು. ಯಾವ ಮಂತ್ರಿಗಳು ಬದಲಾಗಬೇಕು ಅಂತ ಅಂದಾಗ ಪಕ್ಷದ ಸಾರಥ್ಯನೂ ಯಾಕೆ ಬದಲಾಗಬಾರ್ದು? ಅದೆಲ್ಲನೂ ಅಂತಿಮವಾಗಿ ಹೈಕಮಾಂಡ್ ನಿರ್ಣಯ ಮಾಡ್ತಾರೆ. ದಲಿತರು ಮುಖ್ಯಮಂತ್ರಿ ಯಾಕೆ ಆಗಬಾರದು ಅಂತ ಪ್ರಶ್ನೆ ಮಾಡ್ತಾ ದಲಿತ ನಾಯಕರು ಸಿದ್ದರಾಮಯ್ಯ ಕೆಳಗಿಳಿದ್ರೆ ನಮಗೂ ಅವಕಾಶ ಸಿಗಲಿ ಅಂತ ಹೇಳ್ತಾ ಇದ್ದಾರೆ. ಸ್ವತಃ ಸಿದ್ದರಾಮಯ್ಯ ಸಹ ಈ ನಿರ್ಧಾರಕ್ಕೆ ಬದ್ಧವಾಗಿದ್ದಾರಂತೆ. ಕುರ್ಚಿ ಬಿಟ್ಟುಕೊಡಲು ರೆಡಿ, ಆದ್ರೆ ದಲಿತರಿಗೆ ಕುರ್ಚಿ ಬಿಟ್ಟುಕೊಡ್ತೀನಿ ಅನ್ನೋ ಮಾತು ಹೇಳ್ತಾ ಇದ್ದಾರಂತೆ. ಸದ್ಯ ಸಿಎಂ ಬದಲಾವಣೆ ಜೊತೆಗೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಬದಲಾವಣೆ ಬಗ್ಗೆಯೂ ಸುದ್ದಿಗಳು ಹರಿದಾಡ್ತಾ ಇದ್ದು, ಬದಲಾದ್ರೆ ಎಲ್ಲವೂ ಬದಲಾಗಬೇಕು ಅಂತ ಸಿದ್ದು ಬೆಂಬಲಿಗರು ಹೇಳ್ತಾ ಇದ್ದಾರೆ. ಇದರಿಂದ ಡಿಕೆಶಿ ಒಂದನ್ನ ಪಡೆಯಬೇಕಾದ್ರೆ ಒಂದನ್ನ ಕಳೆದುಕೊಳ್ಳಬೇಕಾಗಿ ಬಂದಿದೆ. ಇನ್ನು ಉಳಿದಿರೋದು 2 ವರ್ಷ. ಈಗ ಸಿಕ್ಕಿಲ್ಲ ಅಂದ್ರೆ ಮತ್ತೆ ಸಿಗೋದು ಕಷ್ಟ. 2028ಕ್ಕೆ ಈಗಿನಿಂದಲೇ ಟವೆಲ್ ಹಾಕಿ ಕಾಯ್ತಾ ಇರೋರು ಸಾಕಷ್ಟು ಮಂದಿ ಇದ್ದಾರೆ. ಮುಂದೆ ಅಧಿಕಾರ ಸಿಗುತ್ತೋ ಇಲ್ವೋ ಗೊತ್ತಿಲ್ಲ. ಹಾಗಾಗಿ ಈ ಬಾರಿಯೇ ಸಿಎಂ ಆಗಬೇಕು ಅನ್ನೋದು ಡಿಕೆಶಿ ಮತ್ತು ಬೆಂಬಲಿಗರ ಬಯಕೆ. ಆದರೆ ಅದು ಸಾಧ್ಯವಾಗುತ್ತಾ ಇಲ್ವಾ ಅನ್ನೋದೇ ಈಗ ಯಕ್ಷ ಪ್ರಶ್ನೆಯಾಗಿದೆ. ಕುರ್ಚಿ ಬದಲಾವಣೆನ, ಸಂಪುಟ ಪುನರಚನೆನ? ಮೇ 15 ಲಾಸ್ಟ್ ಡೇಟ್. ಡಿಕೆ ಬೆಂಬಲಿಗರು ಹೇಳಿದ್ದೇನು? ಕುರ್ಚಿ ವಿಚಾರದಲ್ಲಿ ಇಕ್ಕಟ್ಟಿಗೆ ಸಿಲುಕಿದೆಯಾ ಕಾಂಗ್ರೆಸ್ ಹೈಕಮಾಂಡ್? ಲೋಕಸಭೆ ಚುನಾವಣೆಯ ನಂತರವೇ ಅಧಿಕಾರ ಬದಲಾವಣೆ ಅಂತ ಹೇಳಲಾಗಿತ್ತು. 2.5 ವರ್ಷಗಳ ನಂತರ ಸಿಎಂ ಬದಲಾವಣೆ ಪಕ್ಕಾ ಅಂತ ಹೇಳಲಾಗಿತ್ತು. ಸೆಪ್ಟೆಂಬರ್ನಲ್ಲಿ ಕ್ರಾಂತಿ ಅನ್ನೋ ಸುದ್ದಿ ಜೋರಾಗಿ ಹಬ್ಬಿತ್ತು. ಸೆಪ್ಟೆಂಬರ್ ಹೋಗಿ ಅಕ್ಟೋಬರ್ ಆಗಿ ನವೆಂಬರ್ ಬಂದರೂ ಕ್ರಾಂತಿ ಆಗಲಿಲ್ಲ. ಕೊನೆಗೆ ಸಿಎಂ ಬದಲಾವಣೆಯ ಸದ್ದೇ ಸೈಲೆಂಟ್ ಆಗಿತ್ತು. ಈಗ ಸರ್ಕಾರಕ್ಕೆ 3 ವರ್ಷಗಳು ತುಂಬಲು ಕೆಲವೇ ದಿನಗಳು ಉಳಿದಿವೆ. ಈಗಲೂ ಸುಮ್ಮನಿದ್ರೆ ಸಿಎಂ ಆಗುವ ಅವಕಾಶವೇ ಸಿಗಲ್ಲ ಅಂತ ತೀರ್ಮಾನಿಸಿರೋ ಡಿಕೆಶಿ ಹೈಕಮಾಂಡ್ ಮುಂದೆ ಪಟ್ಟು ಹಿಡಿದಿದ್ದಾರೆ. ಸಿಎಂ ಸ್ಥಾನ ಬೇಕೇ ಬೇಕು ಅಂತ ಕೇಳ್ತಾ ಇದ್ದಾರಂತೆ. ಡಿಕೆ ಮಾತ್ರ ಅಲ್ಲ, ಡಿಕೆ ಬ್ರದರ್ಸ್ ದೆಹಲಿಗೆ ಹೋಗಿ ಬಂದ ನಂತರ ಡಿಕೆ ಟೀಮ್ ಸಹ ಅಲರ್ಟ್ ಆಗಿದೆ. ಡಿಕೆಗೆ ಅವಕಾಶ ಸಿಗಬೇಕು, ಅವರು ಮಾಡಿದ ಕೆಲಸಕ್ಕೆ ಕೂಲಿ ಕೊಡಬೇಕು ಅಂತ ಹೇಳ್ತಾ ಇದ್ದಾರೆ. ಸಿದ್ದರಾಮಯ್ಯ ಸಿಎಂ ಸ್ಥಾನದಿಂದ ಕೆಳಗಿಳಿದ್ರೆ ಸಿಎಂ ಆಗೋದು ಡಿಕೆಶಿನೇ ತಾನೇ. ಅವರೇ ರೇಸ್ನಲ್ಲಿರೋದು. ಬೇರೆಯವರೂ ಇದ್ದಾರೆ, ಆದರೆ ಪ್ರಸ್ತುತ ಸಂದರ್ಭದಲ್ಲಿ ಡಿಕೆಶಿಗೆ ಸಿಎಂ ಸ್ಥಾನ ಸಿಗಬೇಕು ಅಂತ ಹೇಳ್ತಾ ಇದ್ದಾರೆ. ಇವರು ಸಿದ್ದರಾಮಯ್ಯನವ್ರ ನಂತರ ರೇಸಲ್ಲಿರೋದೇ ಡಿ ಕೆ ಶಿವಕುಮಾರ್ ಅವರು. ಬೇರೆಯವರು ರೇಸಲ್ಲಿ ಇದ್ದಾರೆ, ಬಟ್ ಆ ಅವಕಾಶ ಕಾಲಕ್ಕೆ ತಕ್ಕಂತೆ ಅವ್ರವ್ರ ತೀರ್ಮಾನಗಳಾಗ್ತವೆ. ನಮಗೆ ಗೊತ್ತಿರೋಂಗೆ ಸಿದ್ದರಾಮಣ್ಣವರು ನಾವು ಬೇಡ ಅಂತಂದರೆ, ಸಿದ್ದರಾಮಣ್ಣವ್ರು ಬೇಡ ಅಂದಾಗ ಅದಕ್ಕೆ ಆ ಜಾಗಕ್ಕೆ ಈಗ ಸದ್ಯಕ್ಕೆ ಆ ಸದ್ಯದಲ್ಲಿ ಆ ರೇಸಲ್ಲಿರ್ತಕ್ಕಂಥವ್ರು ಸಿದ್ದರಾಮಣ್ಣವರ ನಂತರ ಸ್ಥಾನದಲ್ಲಿರ್ತಕ್ಕಂಥವ್ರು ಡಿ ಕೆ ಶಿವಕುಮಾರ್ ಅವರು. ಅದೇ ಚರ್ಚೆ ಆಗ್ತಾರೆ ಸರ್, ಅದೇ ಈ ಅವಧಿಗೆ ಆಗುತ್ತಾ ಏನು ಅನ್ನುವಂಥದ್ದೇ ಚರ್ಚೆ ಸರ್. ಅದನ್ನೇ ನಾವು ಕೇಳ್ತಾ ಇದ್ದೀವಿ, ಏನು ಮಾಡಬೇಕು ಅಂತ. ಅದು ಹೈಕಮಾಂಡ್ ತೀರ್ಮಾನ ಮಾಡ್ತಾರೆ. ಈ ಅವಧಿನಲ್ಲೇ ಮಾಡಬೇಕು ಅಂತಕ್ಕಂಥದ್ದು ಎಲ್ಲರೂ ಆಸೆ, ಅಭಿಪ್ರಾಯ. ಬಟ್ ಹೈಕಮಾಂಡ್ ತೀರ್ಮಾನ ಮಾಡಬೇಕಲ್ಲ. ಬದಲಾವಣೆ ಆಗಬೇಕು ಅನ್ನೋದು ಡಿಕೆಶಿ ಬೆಂಬಲಿಗರ ಬಯಕೆ. ಡಿಕೆ ಸಿಎಂ ಆದ್ರೆ ಸರ್ಕಾರದಲ್ಲಿ ತಮಗೂ ಆದ್ಯತೆ ಸಿಗಲಿದೆ. ಡಿಕೆಶಿಗೆ ಅಧಿಕಾರ ಸಿಕ್ಕರೆ ತಮ್ಮ ಸ್ಥಾನ ಗಟ್ಟಿಯಾಗಬಹುದು ಅನ್ನೋ ಲೆಕ್ಕಾಚಾರದಲ್ಲಿ ಕೆಲವು ಶಾಸಕರು ಮಾತಾಡ್ತಾ ಇದ್ದಾರೆ. ಅಷ್ಟೇ ಅಲ್ಲದೆ ಮೇ 15ಕ್ಕೆ ಡಿಕೆ ಶಿವಕುಮಾರ್ ಹುಟ್ಟುಹಬ್ಬವಿದ್ದು, ಹುಟ್ಟುಹಬ್ಬಕ್ಕೆ ಹೈಕಮಾಂಡ್ನಿಂದ ಗಿಫ್ಟ್ ಸಿಗಬಹುದು, ಅಂದೇ ಶುಭ ಸುದ್ದಿ ಸಿಗಬಹುದು ಅನ್ನೋ ನಿರೀಕ್ಷೆಯಲ್ಲಿ ಡಿಕೆ ಬೆಂಬಲಿಗರಿದ್ದಾರೆ. ಮೇ 15ಕ್ಕೆ ಡಿಕೆ ಶಿವಕುಮಾರ್ ಬರ್ತಾರೆ, ಗಿಫ್ಟ್ ಸಿಗುತ್ತಾ ಹೈಕಮಾಂಡ್? ನಮ್ಮೆಲ್ರಿಗೂ ಆಸೆ ಡಿ ಕೆ ಶಿವಕುಮಾರ್ ಅವ್ರಿಗೆ ಅಧಿಕಾರ ಸಿಕ್ಕಬೇಕು. ಅವರ ಮಾರ್ಗದರ್ಶನದಲ್ಲಿ ಅನೇಕ ಅಭಿವೃದ್ಧಿ ಕೆಲಸಗಳಿಗೆ ನಾವೆಲ್ಲರೂ ಕೂಡ ಚಾಲನೆಯನ್ನು ನೋಡಬೇಕು. ಈ ರಾಜ್ಯದ ಅಭಿವೃದ್ಧಿ ನೋಡ್ಬೇಕಂತ ಹೇಳಿ ಸಾಕಷ್ಟು ಶಾಸಕರುಗಳು, ಸಚಿವರುಗಳು, ಕಾರ್ಯಕರ್ತರುಗಳು, ಮುಖಂಡರುಗಳು, ಸಾರ್ವಜನಿಕರು ಎಲ್ಲರೂ ಕೂಡ ಆ ಬಯಕೆಯನ್ನು ಇಟ್ಕೊಂಡಿದ್ದಾರೆ. ನಾನು ಅಂದ್ಕೊಂಡಿದ್ದೀನಿ
ಮೇ 15 ಅವ್ರಿಗೆ ಅಧಿಕಾರ ಸಿಗ್ತದೆ ಅಂತ ಆಸೆ ಅಭಿಲಾಷ ನನ್ನ ಮನಸ್ಸಲ್ಲೂ ಇದೆ. ಅಧಿಕಾರ ಹಂಚಿಕೆಯ ಬಗ್ಗೆ ಬೇಗ ತೀರ್ಮಾನಿಸಬೇಕು. 2023ರಲ್ಲಿ ಕೊಟ್ಟ ಮಾತನ್ನ ಉಳಿಸ್ಕೊಳ್ಬೇಕು. ಡಿಕೆ ಶಿವಕುಮಾರ್ ಪಕ್ಷ ಕಟ್ಟಲು ಎಲ್ಲವನ್ನೂ ಧಾರೆ ಎರೆದಿದ್ದಾರೆ. ಪಕ್ಷದಿಂದ ಪಕ್ಷಕ್ಕಾಗಿ ದುಡಿದಿದ್ದಕ್ಕೆ ಕೂಲಿ ಕೊಡಿ. ಶ್ರಮಕ್ಕೆ ಫಲ ಸಿಗದಿದ್ರೆ 2028ಕ್ಕೆ ಪಕ್ಷಕ್ಕೆ ಡ್ಯಾಮೇಜ್ ಆಗಲಿದೆ ಅಂತ ಡಿಕೆಶಿ ಬೆಂಬಲಿಗರು ಒತ್ತಾಯ ಮಾಡಲು ತೀರ್ಮಾನಿಸಿದ್ದಾರೆ. ಆದರೆ ಡಿಕೆ ಟೀಮ್ ಹೈಕಮಾಂಡ್ ಬಳಿ ಮನವಿ ಮಾಡುವುದಕ್ಕೂ ಮೊದಲೇ ಸಿದ್ದರಾಮಯ್ಯ ತಾನು ಸಿದ್ಧ, ಕುರ್ಚಿ ಬಿಟ್ಟುಕೊಡಲು ಸಿದ್ಧ ಅನ್ನೋ ಸಂದೇಶ ಕೊಟ್ಟಿದ್ದು ಹೈಕಮಾಂಡ್ ಮೇಲೆ ಎಲ್ಲಾ ಭಾರವನ್ನ ಹಾಕಿಬಿಟ್ಟಿದ್ದಾರೆ. ಹಾಗಾಗಿ ಹೈಕಮಾಂಡ್ ಈಗ ಯಾವ ತೀರ್ಮಾನ ಮಾಡೋದು ಅನ್ನೋ ಇಕ್ಕಟ್ಟಿಗೆ ಸಿಲುಕಿದೆಯಂತೆ. ಹೈಕಮಾಂಡ್ಗೂ ಸೆಡ್ಡು ಹೊಡೆಯುವಂತಹ ನಾಯಕ ಸಿದ್ದರಾಮಯ್ಯ ಅವರು ತೀರ್ಮಾನ ಮಾಡಿದ್ರು ಅಂದ್ರೆ ಮುಗೀತು. ಏನಾದ್ರೂ ಮಾಡಿ ಅದನ್ನ ಸಾಧಿಸ್ಕೊಳ್ತಾ ಇದ್ರು. ಈ ಹಿಂದೆ ಕುರ್ಚಿ ವಿಚಾರ ಅಂತ ಬಂದಾಗೆಲ್ಲ ಅವರು ಅಹಿಂದ ಅಂತ ಶಕ್ತಿ ಪ್ರದರ್ಶನಕ್ಕೆ ಇಳಿತಾ ಇದ್ರು. ಶಾಸಕರನ್ನ ಒಗ್ಗೂಡಿಸಿ ತಮಗೆ ಶಾಸಕರ ಬೆಂಬಲ ಇದೆ ಅಂತ ಹೇಳ್ತಾ ಇದ್ರು. ಸಿಎಂ ಬದಲಾವಣೆ ವಿಚಾರದ ಸದ್ದು ಅಡಗಿಸ್ತಾ ಇದ್ರು. ಆದರೆ ಈಗ ಸಿದ್ದರಾಮಯ್ಯ ಬೇರೆಯದ್ದೇ ರೀತಿಯಲ್ಲಿ ತಂತ್ರ ಮಾಡ್ತಾ ಇದ್ದಾರೆ. ಹೈಕಮಾಂಡ್ ಮಾತು ಕೇಳಲಿಲ್ಲ ಅನ್ನೋ ಅಪವಾದ ಬೇಡ, ಹೈಕಮಾಂಡ್ ಹೇಳಿದಂತೆ ಕೇಳೋಣ ಅಂತ ತೀರ್ಮಾನಿಸಿದ್ದಾರಂತೆ. ಆದರೆ ಸಿಎಂ ಸ್ಥಾನ ಬಿಟ್ಟುಕೊಟ್ರೆ ದಲಿತರಿಗೆ ಅವಕಾಶ ಕೊಡಬೇಕು ಅನ್ನೋ ವಾದವನ್ನ ಮುಂದೆ ಇಡಲಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಸಿಎಂ ಆಗೋದಕ್ಕೆ ಡಿಕೆಶಿ ತುದಿಗಾಲಲ್ಲಿ ನಿಂತಿದ್ದಾರೆ. ಆದ್ರೆ ಸಿದ್ದರಾಮಯ್ಯಗೆ ಸಿಎಂ ಸ್ಥಾನ ಬಿಟ್ಟುಕೊಡುವುದಕ್ಕೆ ಮನಸ್ಸಿಲ್ಲ. ಹಾಗಂತ ಬಿಟ್ಟುಕೊಡಲ್ಲ ಅಂತ ಹೇಳುವ ಹಾಗೆಯೂ ಇಲ್ಲ. ಅದಕ್ಕೆ ಹೈಕಮಾಂಡ್ ಮೇಲೆ ಎಲ್ಲಾ ಭಾರ ಹಾಕಿದ್ದಾರೆ. ಹೈಕಮಾಂಡ್ ಸಿದ್ದರಾಮಯ್ಯರನ್ನ ಕೆಳಗಿಳಿಸಿದ್ರೆ ಹಿಂದುಳಿದ ವರ್ಗಗಳು ತಿರುಗಿ ಬೀಳುವ ಸಾಧ್ಯತೆ ಇದೆ. ಮುಂದುವರೆಸಿದ್ರೆ ಡಿಕೆಶಿ ಪೆಟ್ಟು ಕೊಡಬಹುದು ಅನ್ನೋ ಆತಂಕ. ಅದಕ್ಕೆ ಹೈಕಮಾಂಡ್ ಇಷ್ಟು ದಿನ ಏನೂ ತೀರ್ಮಾನ ಮಾಡದೆ ಮೌನಕ್ಕೆ ಶರಣಾಗಿತ್ತು. ಆದರೆ ಈಗ ಏನೋ ಒಂದು ತೀರ್ಮಾನ ಮಾಡಲೇಬೇಕಾದ ಅನಿವಾರ್ಯತೆ ಎದುರಾಗಿದೆ. ಸಿಎಂ ಬದಲಾವಣೆಯ ಬಾಲ್ ಈಗ ಹೈಕಮಾಂಡ್ ಕೋರ್ಟ್ನಲ್ಲಿದೆ. ಹೈಕಮಾಂಡ್ ಸಚಿವ ಸಂಪುಟ ಪುನರಚನೆ ಮಾಡಿ ನೀವೇ ಸಿಎಂ ಆಗಿ ಮುಂದುವರಿಯಿರಿ ಅಂತಾನೂ ಹೇಳಬಹುದು. ಅಥವಾ 2.5 ವರ್ಷ ಆಯ್ತು, ಹೊಸ ಕ್ಯಾಬಿನೆಟ್ ಜೊತೆಗೆ ಹೊಸ ಸಿಎಂ ಸಹ ಇರಲಿ ಅಂತ ಹೇಳಲೂಬಹುದು. ಮುಂದಿನ ಚುನಾವಣೆಯನ್ನ ದೃಷ್ಟಿಯಲ್ಲಿಟ್ಟುಕೊಂಡು ಪಕ್ಷ ಸಂಘಟನೆ ಮಾಡುವಂತವರಿಗೆ ಸಿಎಂ ಸ್ಥಾನ ಕೊಡಲು ಹೈಕಮಾಂಡ್ ತೀರ್ಮಾನಿಸಿದ್ರೆ ಸಿದ್ದರಾಮಯ್ಯ ಕುರ್ಚಿ ಬಿಟ್ಟು ಕೊಡಬೇಕಾಗುತ್ತೆ. ಆದರೆ ಅದರಿಂದ ಪಕ್ಷಕ್ಕೆ ಹೊಡೆತ ಅಂತ ಬಿಂಬಿಸಲು ಸಿದ್ದು ಟೀಮ್ ತೀರ್ಮಾನಿಸಿದೆ. ಅಷ್ಟೇ ಅಲ್ಲದೆ ಕಾಂಗ್ರೆಸ್ ಮತ್ತೆ ಅಧಿಕಾರಕ್ಕೆ ಬರಬೇಕು ಅಂದ್ರೆ ದಲಿತ ಸಿಎಂ ಅಗತ್ಯವಿದೆ ಅಂತಲೂ ಹೇಳ್ತಾ ಇದ್ದಾರೆ. ಸಿದ್ದರಾಮಯ್ಯ ಕೆಳಗಿಳಿದ್ರೆ ದಲಿತರಿಗೆ ಅವಕಾಶ ನೀಡಬೇಕಾಗುತ್ತೆ. ಅದಕ್ಕೆ ಡಿಕೆಶಿ ಒಪ್ಪುವ ಸಾಧ್ಯತೆ ಇಲ್ಲ. ಹಾಗಾಗಿ ಡಿಕೆಶಿಗೆ 2028ರ ಆಶ್ವಾಸನೆ ನೀಡಿ ಯಥಾಸ್ಥಿತಿ ಮುಂದುವರಿಸುವ ಸಾಧ್ಯತೆಯೂ ಇದೆ.